ತೊಟ್ಟಿ ಮನೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಚಿಕ್ಕಮಗಳೂರಲ್ಲಿರುವಂತ ಒಂದು ಸೊಗಡನ್ನ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ತರಬೇಕು ಅಂತ ತುಂಬಾ ದಿನಗಳಿಂದ ಪ್ಲಾನ್ ಮಾಡ್ತಾ ಇದ್ವಿ. ಡಿಫ್ರೆಂಟ್ ಆಗಿ ಬಿರಿಯಾನಿ, ಗುಂಟೂರು ಚಿಕನ್ ಮತ್ತೆ ವಿಧವಾಗಿ ತುಂಬಾ ಡಿಫ್ರೆಂಟ್ ಆಗಿ ಟೇಸ್ಟ್ ಇದೆ. ಬಂದು ಟೇಸ್ಟ್ ಮಾಡಿ. ಈ ಆನೇಕಲ್ ತಾಲೂಕಾಗ್ಲಿ ಮತ್ತೆ ಯಾವುದೇ ಬೆಂಗಳೂರು ಸಿಟಿ ಆಗಲಿ ಈ ತರ ನೀವು ನೋಡಕ್ ಚಾನ್ಸೇ ಇಲ್ಲ. ಆ ತರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಪ್ರೈಸ್ ಬಂದು ನಮಗೆ ತುಂಬಾ ನೆಗೋಷಿಯೇಟ್ ಅಂದ್ರೆ ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲೇ ಇದೆ. ಆಕ್ಚುಲಿ ನೆಗೋಷಿಯಬಲ್ ಆಗಿ ಇದೆ. ರುಚಿಯಾದಂಥ ತಿಂಡಿಗಳು ಇಲ್ಲಿ ಸಿಗುತ್ತೆ. ಎಲ್ಲರೂ ಆ ತಿಂಡಿಯನ್ನು ತಿಂದು ಅಭಿರುಚಿಯನ್ನು ಸವಿಬೇಕಾಗಿ ಈ ಕ್ಷೇತ್ರದ ಎಲ್ಲ ಜನಗಳಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ. ಸೊ ಎಲ್ಲರೂ ಬಂದು ಟ್ರೈ ಮಾಡ್ಬೋದು. ಫ್ಯಾಮಿಲಿಗಂತಾನೆ ಇದೆ, ಫ್ರೆಂಡ್ಸ್ ಆಗಲಿ ಫ್ಯಾಮಿಲೀಸ್ ಆಗಲಿ ಎಲ್ಲಾದರೂ ಸರೌಂಡಿಂಗ್ ಈ ಕಡೆ ಟ್ರಕ್ಕಿಂಗ್ ಆಗಲಿ ಎಲ್ಲಾದರೂ ಬಂದರೆ ಇಲ್ಲಿ ವಿಸಿಟ್ ಮಾಡ್ಬೋದು. ಎಲ್ಲರೂ ಬಂದು ಊಟ ಮಾಡಿ ಟೇಸ್ಟ್ ಮಾಡಿ. ಡಿಫ್ರೆಂಟ್ ಆಗಿ ಬಿರಿಯಾನಿ, ಗುಂಟೂರು ಚಿಕನ್ ಮತ್ತು ವಿಧವಾಗಿ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಇದೆ. ಬಂದು ಟೇಸ್ಟ್ ಮಾಡಿ. ಮತ್ತು ಎಲ್ಲರೂ ಒಪಿನಿಯನ್ ಕೇಳಬೇಕು ಅಂದ್ಕೊಂಡಿದ್ದೀವಿ. ಬಂದು ಒಂದ್ಸತಿ ವಿಸಿಟ್ ಮಾಡಿ ಎಲ್ಲರೂ. ಈ ಥರ ಹೋಟೆಲ್ ಇಲ್ಲಿ ಸರೌಂಡಿಂಗಲ್ಲಿ ಎಲ್ಲೂ ಆಗಿಲ್ಲ. ಎಕ್ಸ್ಪೆಷಲಿ ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ಈ ಥರ ಥೀಮ್ ಇಟ್ಕೊಂಡು ಹಳ್ಳಿ ಮನೆ ಅಂತ ಎಲ್ಲೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಈ ಥರ ಲೈಟಿಂಗ್ ಆಗಲಿ ಕಡಿಮೆ ದುಡ್ಡಲ್ಲೆಲ್ಲ ಫುಡ್ ಎಲ್ಲ ಇದೆ. ಸೊ ಎಲ್ಲರೂ ಬಂದು ಟ್ರೈ ಮಾಡ್ಬೋದು. ಫ್ಯಾಮಿಲಿಗಂತಾನೆ ಇದೆ, ಫ್ರೆಂಡ್ಸ್ ಆಗಲಿ ಫ್ಯಾಮಿಲೀಸ್ ಆಗಲಿ ಎಲ್ಲಾದರೂ ಸರೌಂಡಿಂಗ್ ಈ ಕಡೆ ಟ್ರಕ್ಕಿಂಗ್ ಆಗಲಿ ಎಲ್ಲಾದರೂ ಬಂದರೆ ಇಲ್ಲಿ ವಿಸಿಟ್ ಮಾಡ್ಬೋದು. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಈವನ್ ನಿಮಗೆ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಈ ಥರ ಹೋಟೆಲ್ ಈ ಸರೌಂಡಿಂಗಲ್ಲಿ ಎಲ್ಲೂ ಆಗಲಿಲ್ಲ. ಇದು ನಾವು ಯಾವುದೋ ಹೊರಗಡೆ ಬಂದಿರೋ ಥರ ಫೀಲ್ ಆಗ್ತಾ ಇದೆ. ಈ ಆನೇಕಲ್ ತಾಲೂಕಾಗಲಿ ಮತ್ತು ಯಾವುದೇ ಬೆಂಗಳೂರು ಸಿಟಿ ಆಗಲಿ ಈ ಥರ ನೀವು ನೋಡೋಕ್ಕೆ ಚಾನ್ಸೇ ಇಲ್ಲ. ಆ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಟೇಸ್ಟು ತುಂಬ ಚೆನ್ನಾಗಿದೆ. ಬಂದು ಒಂದ್ಸರಿ ವಿಸಿಟ್ ಮಾಡಿ. ನೀವು ಬಂದರೆ ಕುತ್ಕೊಂಡ್ರೆ ನಾವು ಯಾವುದೋ ಹೊರಗಡೆ ಟ್ರಿಪ್ ಹೋಗಿರೋ ಥರ ಫೀಲ್ ಆಗಿದೆ, ಮಲೆನಾಡಿಗೆ ಹೋಗಿರೋ ಥರ ಫೀಲ್ ಆಗ್ತಾ ಇದೆ. ಆ ಥರ ಇದೆ. ಬಂದು ನೋಡಿ, ಎಲ್ಲ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿಬಿಟ್ಟು ಇನ್ನೊಬ್ರಿಗೆ ಹೇಳಿ ನೀವು ಎಲ್ಲ ಚೆನ್ನಾಗಿ. ಈ ಭಾಗದ ಎಲ್ಲ ಜನಗಳಿಗೆ ಪ್ರಸಿದ್ಧಿ ಪಡೆದಿರತಕ್ಕಂಥ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಹೋಟೆಲ್ ತೊಟ್ಟಿ ಮನೆ ಹೋಟೆಲ್ಗೆ ದಯಮಾಡಿ ಎಲ್ಲರೂ ಬಂದು ರುಚಿಯಾದಂಥ ತಿಂಡಿಗಳು ಇಲ್ಲಿ ಸಿಗುತ್ತೆ. ಎಲ್ಲರೂ ಆ ತಿಂಡಿಯನ್ನು ತಿಂದು ಅಭಿರುಚಿಯನ್ನು ಸವಿಬೇಕಾಗಿ ಈ ಕ್ಷೇತ್ರದ ಎಲ್ಲ ಜನಗಳಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ. ಈ ಒಂದು ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಹೋಟೆಲ್ಗೆ ಜನಗಳ ಒಂದು ಅಭಿರುಚಿ, ನಂತರ ಇಲ್ಲಿರ್ತಕ್ಕಂಥ ಕ್ಷೇತ್ರದ ಎಲ್ಲ ಜನಗಳಿಗೂ ಕೂಡ ಒಂದು ಆಸರೆಯಾಗಿರ್ತಕ್ಕಂಥ ಹೋಟ್ಲಾಗಿರುತ್ತೆ. ದಯಮಾಡಿ ಎಲ್ಲರೂ ಬನ್ನಿ, ಸಹಕಾರ ಕೊಡಿ, ರುಚಿಯಾಗಿ ಊಟನ ಸ್ವೀಕರಿಸಿ ಆನಂದದಿಂದ ನಮ್ಮ ಹೋಟ್ಲಿಂದ ತೆರಳಬೇಕಾಗಿ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಇದು ತೊಟ್ಟಿ ಮನೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಚಿಕ್ಕಮಗಳೂರಲ್ಲಿರುವಂಥ ಒಂದು ಸೊಗಡನ್ನ ಇಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ತರಬೇಕು ಅಂತ ತುಂಬಾ ದಿನಗಳಿಂದ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಅದೇ ರೀತಿ ಒಂದು ಜಾಗನೂ ಸಿಕ್ತು. ಅದೇ ರೀತಿ ಎಲ್ಲ ರೀತಿಯಲ್ಲೂ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಒಂದು ಬೆಂಬಲ ಕೊಟ್ಟರು ಚೆನ್ನಾಗಿ. ಸೊ ಅದಾದ ನಂತರ ಹಾಗೆ ಹೇಗೆ ಮಾಡ್ಬೋದು ಅಂತ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಡಿಸ್ಕಷನ್ ಫ್ರೆಂಡ್ಸ್ ಎಲ್ಲ ನನಗೆ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿ ಅಥವಾ ಒಂದು ಒಳ್ಳೆ ಸೊಲ್ಯೂಷನ್ಸ್ ಕೊಟ್ಟರು. ಅದಾದಮೇಲೆ ನಾವು ಆ್ಯಕ್ಚುಲಿ ಇದು ಫುಡ್ ಇಂಡಸ್ಟ್ರಿಗೆ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಆ್ಯಕ್ಚುಲಿ. ಸೊ ನನಗೆ ಮ್ಯಾನೇಜ್ಮೆಂಟ್ ಟೀಮು ಸಿಕ್ತು, ಅಥವಾ ಒಂದು ಎಲ್ಲ ರೀತಿ ವಾತಾವರಣವೂ ಚೆನ್ನಾಗಿದೆ, ಮತ್ತು ಕ್ರೌಡ್ ಜಾಗ ಒಂದು ಹುಡುಕ್ತಾ ಇದ್ವಿ. ಅದೇ ರೀತಿ ನಮ್ಮ ವೀರಸಂದ್ರ ಅಂತ ಇದು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವೀರಸಂದ್ರ ಇದು. ಸೊ ಇದು ತುಂಬ ಕ್ರೌಡೆಸ್ಟ್ ಜಾಗ ಇದು ಅಂತ ನಮಗೆ ಮೊದಲಿಂದನೂ ಇತ್ತು. ಆ್ಯಕ್ಚುಲಿ ಸರೌಂಡಿಂಗಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಇಲ್ಲ, ಫ್ಯಾಮಿಲಿ ರೆಸ್ಟೋರೆಂಟ್ ಇಲ್ಲ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡೇ ಇದ್ವಿ ಮೈಂಡಲ್ಲಿ. ಸೊ ಅದೊಂದು ಟೈಮ್ ಬರಬೇಕಲ್ಲ ಅಂತೇಳಿ ಕೊನೆಗೂ ಬಂತು. ಸೊ ಇದು ಒಂದು ಹಳ್ಳಿ ಸೊಗಡನ್ನ ಇಲ್ಲಿ ಪರಿಚಯ ಮಾಡುವಂಥ ಒಂದು ನಿಟ್ಟಲ್ಲಿ ಒಂದು ತೊಟ್ಟಿ ಮನೆ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಸೊ ಮಳೆ ಬರುವಂಥದ್ದು ಏನಿದೆ ಅದು ಬಂದು ಆ ತೊಟ್ಟಿಗೆ ಬಿದ್ದು ಮತ್ತೆ ಅದು ಟ್ಯಾಂಕ್ಗೆ ಹೋಗಿ ಮತ್ತೆ ವಾಪಸ್ ಬರೋಂಥ ಡಿಫ್ರೆಂಟಾಗಿ ಒಂದು ಟ್ರೈ ಮಾಡಿದ್ದೀವಿ. ಇವರು ನಮ್ಮಣ್ಣ ಮಂಜುನಾಥ್ ಅಂತ, ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲ ವಿಷಯದಲ್ಲೂ. ಜಗದೀಶ್ ಅಂತ ನಮ್ಮ ದೊಡ್ಡಣ್ಣವರು ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ ಎಲ್ಲ ಸಪೋರ್ಟಿವ್ ಆಗಿ. ಯಾರೇ ಸೆಲೆಬ್ರಿಟೀಸ್ ಬಂದ್ರೂ ಆ ಕ್ಷಣ ಜನ ಸೇರ್ಬೋದು. ಮತ್ತು ಓವರಾಲ್ ನೋಡಿ, ಇಲ್ಲಿ ನಮಗೆ ಇಂಟೀರಿಯರ್ಸು ಮತ್ತು ಎಕ್ಸ್ಟೀರಿಯರ್ ಎಲ್ಲ ಏನು ಮಾಡಿದ್ದೀವಿ ಇದನ್ನೆಲ್ಲ ನಮ್ಮ ಲೇಬರ್ಸ್ ಅಥವಾ ಎಂಪ್ಲಾಯೀಸ್ ಏನು ಮಾಡಿದ್ದಾರೆ ಅವ್ರಿಗೆ ಕ್ರೆಡಿಟ್ಸ್ ಹೋಗ್ಬೇಕಾಗತ್ತೆ. ಒಂದು ಎರಡನೇದು, ಅಡುಗೆ ಮಾಡೋಂಥ ವಿಚಾರದಲ್ಲಿ ಟೇಸ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಲೆಬ್ರಿಟೀಸ್ ಬಂದು ಹೋದಾಗ ಆ ಮೂಮೆಂಟಲ್ಲಿ ಕ್ರೌಡ್ ಆಗ್ಬೋದು, ಮತ್ತು ಅದಾದ ನಂತರ ನಾವು ಕೊಡೋಂಥ ಟೇಸ್ಟ್ ಏನಾದರೂ ಡೌನ್ ಆದಾಗ ಆಟೋಮೆಟಿಕಲಿ ಗ್ರಾಫ್ ಕಡಿಮೆ ಆಗುತ್ತೆ. ಸೊ ಅದರಿಂದ ನಮ್ಗೇನು ಸೆಲೆಬ್ರಿಟೀಸ್ ಏನು ಮ್ಯಾಟ್ರ್ ಆಗಲಿಲ್ಲ ಆ್ಯಕ್ಚುಲಿ. ಸೊ ನಮಗೆ ಜನ ನೀವೇ ನೋಡ್ತಾ ಇದ್ದೀರಾ, ಬಟ್ ಒಳ್ಳೆ ಟೇಸ್ಟಿ ಫುಡ್ಡು ಇಲ್ಲಿ ಸಿಗ್ತಾ ಇದೆ.
ಸೊ ಆ ಒಂದು ಕಾನ್ಫಿಡೆನ್ಸ್ ಇಂದ ಮಾಡಿದ್ದೀವಿ. ಬಟ್ ಜನ 101% ಇಲ್ಲಿ ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಿಮ್ಮ ಸುದ್ದಿವಾಹಿನಿಗೆ ನಿಮಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಫರ್ದರ್ ಇನ್ನು ಸ್ವಿಗ್ಗಿ ಝೊಮ್ಯಾಟೋಸಲ್ಲೂ ಈ ಸರ್ವಿಸ್ ಮುಂದುವರಿಯುತ್ತೆ. ಹಾಗೆ ಫ್ರೀ ಹೋಮ್ ಡೆಲಿವರೀಸ್ ಇದೆ ರೇಡಿಯಸ್ 1 ಕಿಲೋಮೀಟರ್ಸಲ್ಲಿ. ಸೊ ಜನರು ಇದನ್ನ ಅಥವಾ ಪಬ್ಲಿಕ್ ಇದನ್ನ ತುಂಬ ಉಪಯೋಗ ಮಾಡ್ಕೊಳ್ಬೋದು. ಮತ್ತು ಬರ್ತ್ಡೇ ಪಾರ್ಟೀಸ್ಗೆ ಇರ್ಬೋದು, ಒಂದು ಒಳ್ಳೆ ಕ್ವಾಲಿಟಿ ಒಂದ್ಸತಿ ಟ್ರೈ ಮಾಡಿ ನಮ್ಮ ಫುಡ್ಡು. ಇದರಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಹೋಮ್ ಮೇಡ್ ಎಲ್ಲ ಓನ್ ರೆಸಿಪಿಯಿಂದ ಮಾಡಿರೋಂಥ ಫುಡ್ಸ್ ಎಲ್ಲ ಇಲ್ಲಿ ನಾವು. ಸೊ ಪ್ರೈಸಿಂಗ್ ಬಂದು ಆ್ಯಕ್ಚುಲಿ ಇದು ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲಿರುವಂಥ ವೀರಸಂದ್ರ ವಿಲೇಜ್ ನಮ್ದು. ಆ್ಯಕ್ಚುಲಿ ವಿಲೇಜ್ ಅಂತಂದರೆ ಎಲೆಕ್ಟ್ರಾನಿಕ್ ಸಿಟಿ ಊರೊಳಗಡೆನೆ. ಸೊ ಇಲ್ಲಿ ಪ್ರೈಸ್ ಬಂದು ನಮಗೆ ತುಂಬ ನೆಗೋಷಿಯೇಟ್ ಅಂದರೆ ತುಂಬ ಬೆಸ್ಟ್ ಪ್ರೈಸಲ್ಲೇ ಇದೆ. ಆ್ಯಕ್ಚುಲಿ ನೆಗೋಷಿಯಬಲ್ ಆಗೇ ಇದೆ. ನೀವು ಬಂದು ಒಂದ್ಸತಿ ಆ ಟೇಸ್ಟ್ಗೆ ಕಾಂಬಿನೇಷನ್ ಮಾಡಿದ್ವಿ. ಮತ್ತು ಬೆಣ್ಣೆ ಮಸಾಲೆ ದೋಸೆ ಅಂತ ಒಂದು ಪ್ಲಾನ್ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾಳೆಯಿಂದ ಶುರು ಆಗುತ್ತೆ. ಅದೆಲ್ಲ ತುಂಬ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಎಲ್ಲ ರೀಸನಬಲ್ ಪ್ರೈಸ್ ಇದೆ, ತುಂಬ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಎಲ್ಲರಿಗೂ ನಮಸ್ತೆ. ವೀರಸಂದ್ರ ಗ್ರಾಮದಲ್ಲಿ ನಾವು ತೊಟ್ಟಿಮನೆ ಅನ್ನೋ ಒಂದು ಹೋಟೆಲ್ನ ಇವತ್ತಿಂದ ನಾವು ಪ್ರಾರಂಭಿಸಿದ್ದೇವೆ. ದಯವಿಟ್ಟು ಎಲ್ಲರೂ ನಮ್ಮ ಈ ಒಂದು ಕೆಲಸಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಪ್ರತಿಯೊಬ್ಬರೂ ಇಲ್ಲಿರೋ ನಮ್ಮ ಆನೇಕಲ್ ತಾಲೂಕಲ್ಲಿರುವಂಥ ಜನಗಳಾಗ್ಬೋದು, ಪ್ರತಿಯೊಬ್ಬರು ಒಂದ್ಸರಿ ನಮ್ಮ ಈ ತೊಟ್ಟಿಮನೆ ಹೋಟೆಲ್ಗೆ ವಿಸಿಟ್ ಮಾಡಿ ನಮ್ಗೆ ಆಶೀರ್ವಾದ ಮಾಡಿ ಬಂದು ಎಲ್ಲರೂ ಟೇಸ್ಟ್ ನೋಡಿ ನಮಗೆ ಆಶೀರ್ವಾದ ಮಾಡಬೇಕಂದು ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಕಾನ್ಸೆಪ್ಟ್ ಬಂದು ನಾವು ಸುಮಾರು ಒಂದು 6 ತಿಂಗಳಿಂದನೂ ನಾವು ಪ್ಲಾನ್ ಮಾಡಿ, ನಾವು ನಮ್ಮ ತಮ್ಮ ರಾಜು ಇಬ್ಬರು ಪ್ಲಾನ್ ಮಾಡಿಕೊಂಡು ನಾವು ಈ ರೀತಿ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು ನಾವು ಇದು ಮಾಡಿದ್ದೀವಿ. ದಯವಿಟ್ಟು ಒಂದ್ಸರಿ ಇದು ಹೆಬ್ಬಗೋಡಿ ನಗರಸಭೆ ವೀರಸಂದ್ರ ಗ್ರಾಮದಲ್ಲಿ ಇದೆ. ಒಂದ್ಸರಿ ಬಂದು ಪ್ರತಿಯೊಬ್ಬರು ಬಂದು ಇಲ್ಲಿರುವಂಥದ್ದು ನಾವು ಮಟನ್ ಬಿರಿಯಾನಿ ಆಗ್ಬೋದು, ಎಲ್ಲ ಹಳ್ಳಿ ಸ್ಟೈಲಲ್ಲಿ ನಾಟಿ ಸ್ಟೈಲಲ್ಲೇ ಇರುತ್ತೆ. ಮಟನ್ ಬಿರಿಯಾನಿ ಆಗ್ಬೋದು, ಚಿಕನ್ ಬಿರಿಯಾನಿ, ಆಮೇಲೆ ಬೆಳಗ್ಗೆ ಹೊತ್ತು ತಟ್ಟೆ ಇಡ್ಲಿ, ಕಾಲು ಸೊಪ್ಪು ಇವೆಲ್ಲ ಇರುತ್ತೆ. ವಾರದಲ್ಲಿ 3 ದಿನ ನಾವು ಮಟನ್ ಬಿರಿಯಾನಿ ಕಂಟಿನ್ಯೂ ಇರುತ್ತೆ, ಡೈಲಿನೂ ಇರುತ್ತೆ. ಆಮೇಲೆ ಸ್ವಲ್ಪ ಸ್ಪೆಷಲಾಗಿ 3 ದಿನ ಅನ್ನೋದು ಲಾಂಚ್ ಮಾಡ್ತೀವಿ. ಒಂದ್ಸರಿ ಎಲ್ಲರೂ ಬಂದು ಈ ಒಂದು ಹೋಟೆಲ್ನ ನೋಡಿ ನಮಗೆ ಆಶೀರ್ವಾದ ಮಾಡಿ ಅಂತ ನಾವೆಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀವಿ. ತೊಟ್ಟಿಮನೆ ಹೋಟೆಲ್ ಅಂತೇಳಿ ಇದು ತುಂಬಾ ಹೆಸರು ಪಡೀಲಿ. ಊಟ ಕೂಡ ತುಂಬಾ ಚೆನ್ನಾಗಿದೆ. ಬಿರಿಯಾನಿ ತುಂಬಾ ಚೆನ್ನಾಗಿ ಇನ್ನೊಂದು ತಿನ್ನೋಣ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಬಿರಿಯಾನಿ. ಇದೇ ರೀತಿಯಲ್ಲಿ ಅವ್ರ ಮನಸ್ಸು ಕೂಡ ಹಾಗೇ ಇದೆ. ಅವರೆಲ್ಲ ಅಣ್ಣ ತಮ್ಮದರ ಮನಸ್ಸು, ಅವರೆಲ್ಲ ಸೊಸೆಂದರ ಮನಸ್ಸು ಕೂಡ ತುಂಬಾ ಪ್ರೀತಿಯಿಂದ ನಮ್ಮೆಲ್ಲರನ್ನು ಬರೋ ಯಾರೇ ಬಂದ್ರು ಪ್ರೀತಿಯಿಂದ ನಮ್ಮನ್ನ ಸತ್ಕರಿಸಿ ಕಳಿಸ್ಕೊಡ್ತಾರೆ. ಅದೇ ಕುಟುಂಬ ತುಂಬಾ ಚೆನ್ನಾಗಿ ಬೆಳೀಲಿ ಅಂತೇಳಿ ನಮ್ಮ ಕುಟುಂಬದ ಪರವಾಗಿ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಜಗದೀಶ್ ಅಂತ. ವೀರಸಂದ್ರಲ್ಲಿ ನಾವು ಹೋಟ್ಲ್ ಮಾಡಿದ್ದೀವಿ. ನಾನು ನಮ್ಮ ತಮ್ಮ ಇಬ್ಬರು ಸೇರಿ ಹೋಟೆಲ್ ಮಾಡ್ತಾಯಿದ್ದೀವಿ. ತೊಟ್ಟಿಮನೆ ಹೋಟ್ಲ್ ಅಂತ. ರುಚಿಯಾಗಿದೆ. ಎಲ್ಲರೂ ಬಂದು ಒಂದ್ಸರಿ ಟೇಸ್ಟ್ ನೋಡಿ. ಸೊ ಇದೆಲ್ಲ ಸಕ್ಸಸ್ಫುಲ್ ಆದಾಗ ಇನ್ನು ಫ್ಯೂ ಡೇಸಲ್ಲಿ ಬ್ರಾಂಚ್ 2 ಶುರು ಮಾಡೋ ಎಲ್ಲ ಚಾನ್ಸಸ್ಸು ಇದೆ. ವೀರಸಂದ್ರ ಅಂತ ಇದೆ ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿ ಡಿಮಾರ್ಟ್ ಬ್ಯಾಕ್ ಸೈಡ್ ಬರುತ್ತೆ ವೀರಸಂದ್ರ ಅಂತ. ಸೊ ನಿಯರ್ ಬೈ ಆಗುತ್ತೆ ಎಲ್ಲರಿಗೂ. ಹೊಸೂರು ಮೈನ್ ರೋಡಿಂದ ಒಂದು 200 ಮೀಟರ್ಸ್ ಆಗುತ್ತೆ ಅಷ್ಟೇ.